ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BCom ಫೋರ್ತ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಕೋರ್ ಸಬ್ಜೆಕ್ಟ್ ಆದಂತಹ ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಸೊ ಇದನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಿಮಗೆ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಸೊ ಇದು ನಿಮ್ಮ ಸೀನಿಯರ್ ಬರೆದಿರುವಂಥ ಪೇಪರ್ಗಳು, ಅಂದರೆ 2023 ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡೆದಿರುವಂಥ 2023ನಲ್ಲಿ ಆಗಿರುವಂಥ ಪೇಪರು. ಸೊ ಇದ್ರ ಬಗ್ಗೆ ನೋಡೋಣ ಬನ್ನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಗಳಿಗೂ ಈ ವಿಡಿಯೋ ಶೇರ್ ಮಾಡಿ, ಅವರಿಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ನೋಡಿ ಗೈಸ್, ಮೊದಲಾಗಿ ತುಮಕೂರು ಯೂನಿವರ್ಸಿಟಿ ಪೇಪರ್ ಅಂತ ಹೇಳಿದೆ. ಇದು ಬಿಸ್ನೆಸ್ ರೆಗ್ಯುಲೇಟರಿ ಫ್ರೇಮ್ವರ್ಕ್. ಸೊ ಎಲ್ಲ ಕಾಲೇಜಸ್ಗೂ ಇದು ಅಪ್ಲಿಕಬಲ್ ಆಗುವಂಥದ್ದು. ಸೊ ನೋಡಿ ಗೈಸ್, ಮೊದಲಾಗಿ ಪಾರ್ಟ್ 1ನಲ್ಲಿ ನಿಮ್ಗೆ ಗೊತ್ತು MCQ ಕ್ವಶನ್ಸು 2 ಮಾರ್ಕ್ಸು 4 ಮಾರ್ಕ್ಸು 12 ಮಾರ್ಕ್ಸ್ ಇರುವಂಥದ್ದು. ಅದರಲ್ಲಿ ಮೊದಲನೇದಾಗಿ MCQs ಅಂತ ನೋಡೋದಾದರೆ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ ಒನ್ನು ಎವ್ರಿ ಪ್ರಾಮಿಸ್ ಆ್ಯಂಡ್ ಎವ್ರಿ ಸೆಟ್ ಆಫ್ ಪ್ರಾಮಿಸ್ ಫಾರ್ಮಿಂಗ್ ದ ಕನ್ಸಿಡರೇಷನ್ ಫಾರ್ ಈಚ್ ಅದರ್ ಈಸ್ ಆ್ಯಂಡ್ ಡ್ಯಾಶ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಕೇಳಿದ್ದಾರೆ ನೋಡಿ, ಅಂದರೆ ಫಸ್ಟ್ ಒನ್ ಅಗ್ರಿಮೆಂಟು, ಕಾಂಟ್ರ್ಯಾಕ್ಟು, ಸೊ ಆಫರು, ಅಕ್ಸೆಪ್ಟೆನ್ಸು, ಅಂದರೆ ಒಡಂಬಡಿಕೆ, ಒಪ್ಪಂದ, ಪ್ರಸ್ತಾವನೆ, ಸ್ವೀಕಾರ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಅಂದರೆ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಅಗ್ರಿಮೆಂಟ್ ಅಂತ ಹೇಳ್ಬೋದು. ಇದು ಲೀಗಲ್ ಇಶ್ಯೂಸ್ ಆಗಿರೋದಿಲ್ಲ. ಅಗ್ರಿಮೆಂಟ್ ಅಂದರೆ ಯಾವುದೋ ಒಂದು ಪ್ರಾಮಿಸ್ ಮೇಲೆ ನಿಂತಿರುವಂಥ ಒಂದು ಅಂಶ ಆಗಿರುತ್ತೆ. ಇನ್ನು ನೆಕ್ಸ್ಟು ನೋಡೋದಾದರೆ ಕಾನ್ಸೆಂಟ್ ಈಸ್ ಸೇಡ್ ಟು ಬಿ ಫ್ರೀ ವೆನ್ ಇಟ್ ಈಸ್ ನಾಟ್ ಕಾಸ್ಡ್ ಬೈ ಡ್ಯಾಶ್, ಅಂದರೆ ಒಪ್ಪಿಗೆಯಿಂದ ಬಿಡುಗಡೆಗೊಳ್ಳುವ ಕಾರಣ ಅಂತ ಕೇಳಿದ್ದಾರೆ ನೋಡಿ. ವೆರಿ ಮಚ್ ಇನ್ಫ್ಲೂಯೆನ್ಸು ಎರಡನೇದು, ಹಂಡ್ಯೂ ಇನ್ಫ್ಲೂಯೆನ್ಸು ಮೂರನೇದು, ಸ್ಲೈಟ್ಲಿ ಇನ್ಫ್ಲೂಯೆನ್ಸು, ನೆಕ್ಸ್ಟು ಇನ್ಫ್ಲೂಯೆನ್ಸ್ ಅಂತ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇನ್ಫ್ಲೂಯೆನ್ಸು, ನಾಲ್ಕನೇ ಆನ್ಸರ್ ಅಂತ ಹೇಳ್ಬೋದು, ನಾಲ್ಕನೇ ಆಪ್ಷನ್ ಅಂತ ಹೇಳ್ಬೋದು. ಇನ್ನು ಮೂರನೇ ಆಪ್ಷನ್ ನೋಡೋದಾದರೆ, ಮೂರನೇ ಕ್ವಶನ್ ನೋಡೋದಾದರೆ ದ ಕನ್ಸಿಡರೇಷನ್ ಮಸ್ಟ್ ಬಿ, ಇದರಲ್ಲಿ ಫಸ್ಟ್ ಒನ್ ಅಂದರೆ ಪ್ರತಿಫಲವು ಈಗಿರಬೇಕು. ಸೊ ಇದರಲ್ಲಿ ಫಸ್ಟ್ ಒನ್ ನೋಡೋದಾದರೆ ಅಡಿಕ್ವಿಟ್, ಎರಡನೇ ನೋಡೋದಾದರೆ ಮಸ್ಟ್ ಬಿ ಅಡಿಕ್ವಿಟ್, ಮೂರನೇದು ನೀಡ್ ನಾಟ್ ಬಿ ಅಡಿಕ್ವಿಟ್, ನಾಲ್ಕನೇದು ಸಬ್ಸ್ಟೆನ್ಷಿಯಲಿ ಅಡಿಕ್ವಿಟ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಏನು ಎರಡನೇದು ಇದೆಯಲ್ಲ, ಮಸ್ಟ್ ಬಿ ಅಡಿಕ್ವಿಟ್, ಸಮರ್ಪಕವಾಗಿರಬೇಕು. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮೀನಿಂಗ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಈಸ್ ಡ್ಯಾಶ್ ಅಂತ ಹೇಳಿರ್ತಾರೆ, ಅಂದರೆ ಪಾವತಿಸದ ಮಾರಾಟಗಾರನ ಅರ್ಥ ಏನು, ಅಂದರೆ ಇದು ಮೀನಿಂಗ್ ಅಂತ ನೋಡೋದಾದರೆ ಫಸ್ಟ್ ಆಪ್ಷನ್ ದ ಪರ್ಸನ್ ಹೂ ಹ್ಯಾಸ್ ನಾಟ್ ಪೇ ದ ಪ್ರೈಸ್ ಒಂದು. ಎರಡನೇ ಪಾಯಿಂಟು ದ ಪರ್ಸನ್ ಹೂ ಹ್ಯಾಸ್ ಸೋಲ್ಡ್ ದ ಗೂಡ್ಸ್ ಆ್ಯಂಡ್ ರಿಸೀವ್ಡ್ ದ ಪ್ರೈಸ್. ನೆಕ್ಸ್ಟು ದ ಪರ್ಸನ್ ಹೂ ಹ್ಯಾಸ್ ಸೋಲ್ಡ್ ದ ಗೂಡ್ಸ್ ಆ್ಯಂಡ್ ಹ್ಯಾಸ್ ನಾಟ್ ಎಟ್ ರಿಸೀವ್ಡ್ ದ ಪ್ರೈಸ್. ನಾಲ್ಕನೇದು ದ ಪರ್ಸನ್ ಹೂ ಹ್ಯಾಸ್ ನಾಟ್ ಸೋಲ್ಡ್ ದ ಗೂಡ್ಸ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೂರನೇ ಆಪ್ಷನ್ನು ದ ಪರ್ಸನ್ ಹೂ ಹ್ಯಾಸ್ ಸೋಲ್ಡ್ ದ ಗೂಡ್ಸ್ ಆ್ಯಂಡ್ ಹ್ಯಾಸ್ ನಾಟ್ ಎಟ್ ರಿಸೀವ್ಡ್ ದ ಪ್ರೈಸ್, ಅಂದರೆ ಸರಕುಗಳನ್ನು ಮಾರಾಟ ಮಾಡಿ ಇನ್ನೂ ಬೆಲೆಯನ್ನು ಪಡೆಯದ ವ್ಯಕ್ತಿ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ನಾಲ್ಕನೇ ಕ್ವಶನ್ನು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಈಸ್ ಸಿಗ್ನಿಫಿಕೆಂಟ್ ಟು, ಅಂದರೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಡ್ಯಾಶ್ ದಕ್ಕೆ ಮಹತ್ವದಾಗಿದೆ. ಸರಿನಾ? ಫಸ್ಟ್ ಒನ್ನು ಇಮ್ಮೂವಬಲ್ ಗೂಡ್ಸು, ಎರಡನೇದು ಮೂವಬಲ್ ಗೂಡ್ಸು, ಮೂರನೇದು ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ನಾಲ್ಕನೇದು ಆಲ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಅಂದರೆ ಎಲ್ಲ ಸರಕು ಮತ್ತು ಸೇವೆಗಳಿಗೂ ಸಹ ಇದು ಮಹತ್ವವನ್ನು ಪಡೆದಿರುತ್ತೆ ಅಂತ ಹೇಳ್ಬೋದು. ಆನ್ಸರ್ ಬಂದ್ಬಿಟ್ಟು ನಾಲ್ಕನೇದು. ಇನ್ನು ಲಾಸ್ಟ್ನೇದು ಏನಪ್ಪ ಅಂತ ನೋಡೋದಾದರೆ ದ ಟರ್ಮ್ EFT ಸ್ಟ್ಯಾಂಡ್ ಫಾರ್, ಅಂದರೆ ಅದೇ EFT ಅಂದರೆ ಏನಪ್ಪ ಅಂತ ನೋಡೋದಾದರೆ ಫಸ್ಟ್ ಒನ್ನು ಎಮರ್ಜೆನ್ಸಿ ಫಂಡ್ ಟ್ರಾನ್ಸ್ಫರ್, ಎರಡನೇದು ಎಲೆಕ್ಟ್ರಿಕ್ ಫಂಡ್ ಟ್ರಾನ್ಸ್ಫರ್, ಮೂರನೇದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನಾಲ್ಕನೇದು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಮಿಷನ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ವಿದ್ಯುತ್ನಾತ್ಮಕ ನಿಧಿ ವರ್ಗಾವಣೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟು ಇದು MCQ ಕ್ವಶನ್ಸ್ಗಾಯಿತು. ಇನ್ನು 2 ಮಾರ್ಕ್ಸಿಗಾದರೆ ಯಾವ ಥರ ಬರ್ತವೆ ಅಂತ ನೋಡೋದಾದರೆ ಫಸ್ಟ್ ಕ್ವಶನ್ ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಆಫರ್, ಅದನ್ನು ಹೇಳಿದ್ದಾರೆ. ಸೊ ನೆಕ್ಸ್ಟು ಡಿಫೈನ್ ಕಾಂಟ್ರಾಕ್ಟ್ ಆಫ್ ಸೇಲ್, ಅಂದರೆ ಮಾರಾಟ ಒಪ್ಪಂದವನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟು ಹೂ ಈಸ್ ಮೈನರ್, ಅಪ್ರಾಪ್ತ ವಯಸ್ಕ ಎಂದರೆ ಯಾರು. ಸೊ ನೆಕ್ಸ್ಟು ವಾಟ್ ಈಸ್ ಕನ್ಸ್ಯೂಮರ್ ಡಿಸ್ಪ್ಯೂಟ್, ಅಂದರೆ ಗ್ರಾಹಕ ವಿವಾದ ಎಂದರೇನು, ಇದು ಮೀನಿಂಗ್ ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ಲಾಸ್ಟ್ ಕ್ವಶನ್ನು ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್, ಅಂದರೆ ವಿದೇಶಿ ವಿನಿಮಯ ಎಂದರೇನು. ಸೊ ಇದು ಸಹ ನಮಗೆ ಗೊತ್ತಿರಬೇಕಾಗುತ್ತೆ. ಇನ್ನು ನೆಕ್ಸ್ಟು ಸೆಕ್ಷನ್ ಬಿನಲ್ಲಿ ಯಾವ ಥರ ಎಲ್ಲ ಕ್ವಶನ್ ಕೇಳಿದ್ದಾರೆ ಅಂತ ಅಂದರೆ
ಈಗ 4 ಮಾರ್ಕ್ಸಿಗೆ ನಾವು ನೋಡೋದಾದರೆ ಫಸ್ಟ್ನೇ ಕ್ವಶನು, ಡಿಸ್ಕ್ರೈಬ್ ದ ರೆಮಿಡೀಸ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಅಂದರೆ ಒಪ್ಪಂದ ಉಲ್ಲಂಘನೆಯ ಪರಿಹಾರಗಳನ್ನು ವಿವರಿಸಿ. ಇದು ನಮಗೆ 4 ಮಾರ್ಕ್ಸಿಗೆ ಇರುವಂಥ ಕ್ವಶನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಅಗ್ರಿಮೆಂಟ್, ಅಂದರೆ ಒಡಂಬಡಿಕೆ ವರ್ಗೀಕರಣಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಂದರೆ ಕ್ಲಾಸಿಫಿಕೇಶನ್ ಆಫ್ ಅಗ್ರಿಮೆಂಟ್ನ ಓದ್ಕೊಂಡ್ರೆ ಅದು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದ್ದಾರೆ. ಟೋಟಲ್ 5 ಕ್ವಶನಲ್ಲಿ 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಂಡೀಷನ್ ಆ್ಯಂಡ್ ವಾರಂಟೀಸ್. ಸೊ ಇದು ನಮಗೆ ಅದು ನಡುವಿನ ಡಿಫ್ರೆನ್ಸ್ನ ನಾವು ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟು ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಕನ್ಸ್ಯೂಮರ್ ಅಂಡರ್ ದ ಕೋಪ್ರಾ ಆ್ಯಕ್ಟ್. ಓಕೆನಾ, ಅಂದರೆ ಕೋಪ್ರಾ ಕಾಯ್ದೆ ಅಡಿಯಲ್ಲಿ ಗ್ರಾಹಕರ ಹಕ್ಕುಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದನ್ನು ನೀವು ಆ್ಯಸ್ ಪರ್ ಲಾನ ಪ್ರಕಾರನೇ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ಸ್ಕೋಪ್ ಆಫ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಅಂದರೆ ಭೌತಿಕ ಆಸ್ತಿಯ ಹಕ್ಕುಗಳ ವ್ಯಾಪ್ತಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿದ್ದಾರೆ. ಓಕೆನಾ, ಅಂದರೆ ಸ್ಕೋಪ್, ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಸ್ಕೋಪ್ನ ನೀವು ನೋಡ್ಕೊಬೇಕಾಗಿರುತ್ತೆ. ಇನ್ನು ಇದು 4 ಮಾರ್ಕ್ಸಿಗೆ ಆಯಿತು. ಅದೇ ಥರ ನೀವು ಸೆಕ್ಷನ್ ಸಿನಲ್ಲಿ 12 ಮಾರ್ಕ್ಸಿಗೆ ಯಾವ ಥರ ಕ್ವಶನ್ಸ್ ಎಲ್ಲ ರೈಸ್ ಆಗ್ತವೆ ಅಂತ ನೋಡೋದಾದರೆ, ಇಲ್ಲೂ ಸಹ 5 ಕ್ವಶನ್ ಕೊಟ್ಟಿರ್ತಾರೆ. ಅಲ್ಲಿ ನಾವು 3 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಒನ್ನು, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಕಾಂಟ್ರಾಕ್ಟ್, ಅಂದರೆ ಒಪ್ಪಂದ ವರ್ಗೀಕರಣಗಳನ್ನು ವಿವರಿಸಿ. ಕ್ಲಾಸಿಫಿಕೇಶನ್ ಆಫ್ ಕಾಂಟ್ರಾಕ್ಟು ಇಸ್ ಇಂಪಾರ್ಟೆಂಟ್. ಓಕೆನಾ, ನೆಕ್ಸ್ಟು ಕ್ವಶನ್ನು, ವಾಟ್ ಡು ಯು ಮೀನ್ ಬೈ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್. ಓಕೆನಾ, ಅದರಲ್ಲಿ ಇನ್ನೊಂದು ಕ್ವಶನ್ ಕೇಳಿದರೆ, ಎಕ್ಸ್ಪ್ಲೈನ್ ದ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್, ಅಂದರೆ ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಮೀನಿಂಗು ಬರೀಬೇಕು, ಅದ್ರ ಮೋಡ್ಸು ಸಹ ನೀವು ಇಲ್ಲಿ ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಎಕ್ಸ್ಪ್ಲೈನ್ ದ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಅಗೇನೆಸ್ಟ್ ದ ಗೂಡ್ಸ್ ಅಂಡ್ ಅಗೇನೆಸ್ಟ್ ದ ಬೈಯರ್. ಇಲ್ಲಿ ಅನ್ಪೇಯ್ಡ್ ಸೆಲ್ಲರ್ ಬಗ್ಗೆನೂ ಬರೀಬೇಕು, ಅಂದರೆ ರೈಟ್ಸ್ ಆಫ್ ಅನ್ಪೇಯ್ಡ್ ಸೆಲ್ಲರ್ ಬಗ್ಗೆನೂ ಬರೀಬೇಕು, ಅಗೇನೆಸ್ಟ್ ದ ಗೂಡ್ಸ್ ಬಗ್ಗೆನೂ ಬರೀಬೇಕು, ಅಗೇನೆಸ್ಟ್ ದ ಬೈಯರ್ ಬಗ್ಗೆನೂ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ರೈಟ್ ದ ಶಾರ್ಟ್ ನೋಟ್ ಆನ್ ಡಿಸ್ಟ್ರಿಕ್ಟ್ ಫಾರಮ್, ಸ್ಟೇಟ್ ಕಮಿಷನ್, ನ್ಯಾಷನಲ್ ಕಮಿಷನ್ ಇಸ್ ಎ ವೆರಿ 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 ಇಂಪಾರ್ಟೆಂಟ್. ಅಂದರೆ ಇದು ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ, ರಾಷ್ಟ್ರೀಯ ಆಯೋಗ. ಸೊ ಇದ್ರ ಬಗ್ಗೆ ನೀವು ನೋಟ ಬರ್ಕೊಳ್ತಾ ಹೋಗಬೇಕು. ಮಿನಿಮಮ್ ಅಂದರೆ ನಿಮಗೆ ನೋಟ್ಸ್ ಮಾಡಿಕೊಂಡ್ರೇ ಸೇಮ್ ಕ್ವಶನ್ ಅಂದರೆ ಸೇಮ್ ಪಾಯಿಂಟ್ಸ್ ಬರುತ್ತೆ, ಬಟ್ ಎಕ್ಸ್ಪ್ಲನೇಷನ್ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದು ನೋಡ್ಕೊಬೇಕು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ ಆಫ್ ಫೇಮಾ, FEMA ಅಂತ ಏನು ಹೇಳ್ತೀರಲ್ಲ, ಇದು ಸೈಲೆಂಟ್ ಫ್ಯೂಚರ್ನ 12-13 ಇದ್ದಾವೆ ಟೋಟಲು. ಸೊ ಅಷ್ಟು ನೀವು ನೋಡಿಕೊಂಡ್ರೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನನಗೆ ತುಂಬ ಜನ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಹೇಳಿ ಬ್ರೋ ಅಂತ ಹೇಳ್ತಾ ಇದ್ರೆ, ಬಟ್ ಇದೇ ಇಂಪಾರ್ಟೆಂಟು. ಏನಕ್ಕೆ ಅಂತಂದರೆ ಓಸತಿ ಕ್ವಶನ್ ಇದೇ ಥರ ಕೇಳಿದಿರೋದ್ರಿಂದ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ಗೂ ಸಹ ಪ್ರಿಪ್ರೇಷನ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್, ಸಿ ಯು.